ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡ್ಕೋತಾ ಇದೆ. ಈಗ ಇಲ್ಲಿ ಇನ್ನೊಂದು ವಿಚಾರ ಏನಂದರೆ, ರೇಣುಕಾಸ್ವಾಮಿ ಕೊಲೆಗೂ A7 ಆರೋಪಿ ಅನುಕುಮಾರ್ಗೂ ಯಾವುದೇ ಸಂಬಂಧ ಇಲ್ಲ. ಜಸ್ಟ್ ದರ್ಶನ್ ನೋಡೋದಕ್ಕೆ ಆಸೆಯಿಂದ ಅನುಕುಮಾರ್ ಚಿತ್ರದುರ್ಗದಿಂದ ಬಂದಿದ್ದಾನೆ. ದಾರಿ ಮಧ್ಯೆ ಬರಬೇಕಾದ್ರೆ ಅನುಕುಮಾರ್ಗೆ ಈ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದು ಇವೆಲ್ಲ ವಿಚಾರ ಗೊತ್ತಾಗಿದೆ. ಆಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಲಾದ RR ನಗರದ ಶೆಡ್ ಒಳಕ್ಕೂ ಕೂಡ ಅನುಕುಮಾರ್ ಹೋಗೇ ಇಲ್ಲ. ಸುಮನಹಳ್ಳಿ ರಾಜಕಾಲುವೆ ಬಳಿ ಶವ ಎಸೆಯೋದಕ್ಕೂ ಅನುಕುಮಾರ್ ಹೋಗಿಲ್ಲ. ಅರೆಸ್ಟ್ ಆದಾಗ ಅನುಕುಮಾರ್ ತಂದೆ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿ ಏನೂ ತಪ್ಪು ಮಾಡಿದ ಅನುಕುಮಾರ್ ಚಾರ್ಜ್ ಶೀಟ್ ತಯಾರಿ ಹೊತ್ತಲ್ಲೇ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಈ ತಿಂಗಳ ಅಂತ್ಯದ ಒಳಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸ್ತಾರೆ. ಅದಕ್ಕೂ ಮೊದಲೇ A7 ಅನುಕುಮಾರ್ ಅವರ ಪರ ವಕೀಲ ರಾಮ್ ಸಿಂಗ್ ಅನ್ನೋರು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಹಾಗೂ ಮೊದಲೇ ಜಾಮೀನಿಗೆ ಅನುಕುಮಾರ್ ಅರ್ಜಿ ಸಲ್ಲಿಸಿದ್ದು 17ನೇ ತಾರೀಕು ಮೊನ್ನೆ 14ನೇ ACMM ನ್ಯಾಯಾಲಯಕ್ಕೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. 20ನೇ ತಾರೀಕು ನಾಳೆ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ. ಯಾಕೆಂದರೆ ನನ್ನ ಪಾತ್ರ ಏನೂ ಇಲ್ಲ, ಇದರಲ್ಲಿ ನನಗೇನೂ ಗೊತ್ತಿಲ್ಲ, ಆದರೆ ನನ್ನನ್ನು 7ನೇ ಆರೋಪಿ ಮಾಡಿ ಜೈಲಿನಲ್ಲಿ ಹಾಕಿದ್ದಾರೆ, ನನಗೆ ಜಾಮೀನು ಕೊಡಿ ಅಂತ ಕೋರ್ಟ್ ಮೊರೆ ಹೋಗ್ತಾರೆ.